ತುಂಬಾ ಜನ ಹೇಳಿದ್ರ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಈ ಕ್ವೆಶ್ಚನ್ ಕೇಳಲೇಬೇಕು ಅಂತ ಹೇಳಿದ್ದಾರೆ. ಈ ಮಹಾರಾಜ ಟಾಸ್ಕ್ ಅಲ್ಲಿ ಇದ್ದಂತ ಮಂಜಣ್ಣನೇ ಕ್ಯಾರಿ ಆಗಿದ್ದಿದ್ರೆ ಫಿನಾಲೆಲ್ಲಿ ಅವ್ರು ಇರ್ತಾ ಇದ್ರು, ಟಾಪ್ 3 ಇರ್ತಿದ್ರು. ವೇದಿಕೆ ಮೇಲೆ ಸುದೀಪ್ ಸರ್ ಆಚೆ ಈಚೆ ಕೈ ಇಟ್ಕೊಂಡಿದ್ದ ಒಂದು ಕೈ ಅವ್ರದ್ದು ಆಗ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ಗೆ ಅನಿಸ್ತಾ ಅದ್ರ ಬಗ್ಗೆ? ನನಗೇನು ಆ ಥರದ್ದೇನು ಅನಿಸ್ಲಿಲ್ಲ. ಅಂದರೆ ಜನಗಳು ವೋಟಿಂಗು ಆಮೇಲೆ ರಿಸಲ್ಟು ಅದು ಒಂದಷ್ಟು ಇದ್ರ ರೀತಿ ಇರುತ್ತೆ, ಅವ್ರ ಚಾನಲ್ಗೆ ಸಂಬಂಧಪಟ್ಟಿದ್ದು ಅವೆಲ್ಲ ಆಗುತ್ತೆ. ಬಟ್ ನನಗೇನು ಅನಿಸಿಲ್ಲ. ಇವಾಗ ನನಗಿಂತ ಮಹಾರಾಜ ಟಾಸ್ಕ್ ಆದಮೇಲೆ ಇನ್ಯಾರು ಎಂಟರ್ಟೈನ್ಮೆಂಟು, ಇನ್ಯಾರ ಮನೇಲಿ ಇನ್ಯಾರು ಎಕ್ಸ್ಟ್ರಾರ್ಡಿನರಿ ಇನ್ನೇನು ಮಾಡಿದ್ದಾರೆ. ಇವಾಗ ಟಾಸ್ಕು ಅಂತ ಬಂದರೆ ಬಿಗ್ ಬಾಸ್ ಕೊಡುವಂಥ ಟಾಸ್ಕ್ಗಳು ಅಂತ ಬಂದರೆ ಅದು ಬಿಟ್ಟು ಇನ್ನೇನು ಮಾಡಿದ್ದಾರೆ. ಕೂತ್ಕೊಂಡು ಒಂದಷ್ಟು ಚರ್ಚೆಗಳು ಮಾಡಿದ್ದಾರೆ, ಇನ್ನೊಂದಷ್ಟು ಗಾಸಿಪ್ಸು, ಇನ್ನೊಂದಷ್ಟು ಬೇರೆಯವ್ರ ಬಗ್ಗೆ ಮಾತಾಡಿರೋದು, ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ನನ್ನ ವ್ಯಕ್ತಿತ್ವ ಹೇಗಿತ್ತು ನಾನು ಹಾಗೆ ಉಳ್ಕೊಂಡಿದ್ದೇನೆ. ಇವಾಗ ಆಪೋಸಿಟ್ ಇರೋರು ನೀವೇನಾದರೂ ನನಗೆ ಟ್ರಿಗರ್ ಮಾಡಿದ್ರೆ ನಾನು ಟ್ರಿಗರ್ ಆಗ್ತಾನೆ, ನೀವೇನಾದರೂ ಮಾತು ಸರಿಯಾಗಿ ಆಡಿಲ್ಲ ಅಂದರೆ ನಾನು ಇದು ಮಾಡ್ತಾನೆ. ಇಲ್ಲ ನಿಮ್ಮ ಜೊತೆ ಮಾತಾಡಬಾರ್ದು ಅಂದರೆ ಮಾತಾಡಲ್ಲ, ನಗಿಸ್ತೀರಾ ನಗ್ತಾನೆ, ನಾನು ನಗ್ಸೋಕ್ಕೆ ಪ್ರಯತ್ನ ಪಡ್ತಾನೆ. ಲೈಕ್ ಈ ಥರದ್ದು ವ್ಯಕ್ತಿತ್ವ ಇರೋವಂಥದ್ದು. ನಿಮ್ಗೆ ಒಂದು ಸ್ವಲ್ಪ ಎಮೋಷ್ನಲಿ ಅಂತಂದರೆ ನಾನು ಎಮೋಷ್ನಲಿ ಆಗ್ತಾನೆ. ಆಗಿರಬೇಕಾದ್ರೆ ನನಗೆ ಮಹಾರಾಜ ಟಾಸ್ಕ್ ಆದಮೇಲೆ ನನಗೆ ಯಾರ ಜೊತೆಗೂ ಹೆಚ್ಚಿಗೆ ಹಂಗೆಲ್ಲ ಮಾತಾಡಬೇಕು ಆ ಥರದ್ದೆಲ್ಲ ಅನಿಸ್ಲಿಲ್ಲ ಕೆಲವೊಬ್ಬರ ಜೊತೆ. ಬಟ್ ನನಗೆ ಎಲ್ಲಿ ಕಂಫರ್ಟಬಲ್ ಇತ್ತು ನಾನು ಅಲ್ಲೇ ಬದುಕಿದೆ, ಅಲ್ಲೇ ಜೀವಿಸಿದೆ ಬಿಗ್ ಬಾಸ್ ಮನೇಲಿ. ಈ ಬಿಗ್ ಬಾಸ್ ಸೀಸನ್ 11 ನೀವು ಕಂಟೆಸ್ಟೆಂಟ್ ಹೋಗೋಕ್ಕೂ ಮುಂಚೆ ಸೀಸನ್ ನೋಡಿದ್ರಿ, ರೆಗ್ಯುಲರ್ ಫಾಲೋ ಮಾಡಿದ್ರಿ ಅಥವಾ ರೆಗ್ಯುಲರಾಗಿ ಫುಲ್ಲು ಎಪಿಸೋಡ್ಸು ಲೈಕ್ ಆ ಥರದ್ದೆಲ್ಲ ಸೀಸನ್ಸ್ ಆ ಥರ ಎಲ್ಲ ನೋಡಿಲ್ಲ. ಬಟ್ ವೀಕೆಂಡಲ್ಲಂತೂ ನೋಡ್ತಿದ್ದೆ ಸುದೀಪ್ ಸರ್ದು, ಮತ್ತು ಆವಾಗವಾಗ ಒಂದಷ್ಟು ಎಪಿಸೋಡ್ಗಳು ನೋಡ್ತಿದ್ದೆ ಅಷ್ಟೇ. ಏನಾದರೂ ಹಾಕೊಂಡು ನೋಡ್ತಿರ್ಬೇಕಾದ್ರೆ ಯಾವುದಾದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ಏನಾದರೂ ಒಂದು ಟಾಸ್ಕ್ ವಿಚಾರದಲ್ಲೋ ಏನೋ ಒಂದು ಆ ಪ್ರೋಮೋ ಬರ್ತಿತ್ತಲ್ವ, ಆ ಟೈಮಲ್ಲಿ ಆ ಎಪಿಸೋಡ್ ನೋಡಬೇಕು ಅಂದವಾಗೆಲ್ಲ ನೋಡ್ತಿದ್ದೆ ಅಷ್ಟೇ, ಅದರ್ವೈಸ್ ಇಲ್ಲ. ಈಗ ನೀವು ಅಂದ್ರಲ್ಲ ಹೊರಗಡೆ ಬಂದ ಒಂಥರ ಇರಿಟೇಷನ್ ಆಗ್ತಾ ಇದೆ ಅಂತ, ಅದಕ್ಕೆ ಈ ಕಾಲ್ ನಿಮಗೆ ಸರ್ಪ್ರೈಸ್ ಕಾಲ್. ಹಲೋ ಹಲೋ, ಹಾಯ್, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಓಕೆ, ಸರ್ಪ್ರೈಸ್ ಕೊಡ್ಬೇಕು ನೀವೀಗ, ಓಕೆನಾ? ನೋಡೋಣ ಗೆಸ್ ಮಾಡ್ತಾರಾ ಇಲ್ವಾ ಅಂತ. ಗೊತ್ತು, ಗೌತಮ್ ನೀವು ಸರಿಯಾಗಿ ಸರ್ಪ್ರೈಸ್ ಕೊಡ್ಲಿಲ್ವಾ ಅಥವಾ ಅವ್ರು ಶಾರ್ಪ್ ಇದಾರಾ ಗೊತ್ತಾಗ್ಲಿಲ್ಲ ನನಗೆ. ಇಲ್ಲ, ನಾನು ಯಾವ ವಾಯ್ಸಲ್ಲಿ ಮಾತಾಡಿದ್ರು ಗೊತ್ತಾಗ್ತಿತ್ತು ಅವರಿಗೆ. ಸಿಕ್ಕಾಪಟ್ಟೆ ಶಾರ್ಪ್ ಇದಾರೆ, ಅದಂತೂ ನಿಜ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಸೂಪರ್, ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಆಯ್ತಾ ತಿಂಡಿ? ಹೇಳಿ, ಹೊರಗೆ ಬಂದ ತಕ್ಷಣ ಇರಿಟೇಷನ್ ಆಗ್ತಿದೆ ಅಂತ ಹೇಳಿದ್ರು. ಹೌದು. ಹೌದಾ? ಫೋನ್ ಲೈಕ್ ಫೋನ್ ಕಾಲ್ಸು ಮತ್ತು ಒಂದು ಸ್ವಲ್ಪ ಈ ಟ್ರಾಫಿಕ್ಕು ಸಿಗ್ನಲ್ಸ್ ಎಲ್ಲ ಈ ಥರ. ಹೊರಗಡೆ ಪ್ರಪಂಚ, ಮನೆಯೇ ಒಂದು ಪ್ರಪಂಚ ಆಗಿತ್ತಲ್ಲ, ಈ ಹೊರಗಡೆ ಪ್ರಪಂಚ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಆಗ್ತಿಲ್ಲ ಅಂತ. ಹೌದು, another 2 days ಸರಿ ಹೋಗುತ್ತೆ. ಸ್ವಲ್ಪ ನೀವೇನಾದ್ರು ಅಡ್ವೈಸ್ ಕೊಡಿ. ನಾನಾ ಮನೆ ಒಳಗೆ ತುಂಬಾ ಅಡ್ವೈಸ್ ಕೊಟ್ಟು ಅಲ್ಲಲ್ಲ, ಈಗ ಮನೆ ಇಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ ಹೊರ ಜಗತ್ತಿಗೆ ಇಲ್ಲ, ಹೇಳೋರು ಹೇಳ್ತಾರೆ, ಅನ್ಕೊಳ್ಳೋರು ಅನ್ಕೊಂತಾರೆ, ಅದಕ್ಕೆಲ್ಲ ಬೇಜಾರಿಲ್ಲ. ಅಡ್ವೈಸ್ ಥ್ರೂ ಔಟ್ ದ ಲೈಫ್, ಫ್ರೆಂಡ್ಸ್ ಥ್ರೂ ಔಟ್ ದ ಲೈಫ್ ಅನ್ನೋದಾದ್ರೆ ಅಡ್ವೈಸು, ಆ ಕಂಫರ್ಟ್ನೆಸ್, ಕೇರಿಂಗ್ ಥ್ರೂ ಔಟ್ ದ ಲೈಫ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಡ್ವೈಸ್ ಏನಂದ್ರೆ ಏನಿಲ್ಲ, ಕಾಲ್ಸ್ ಎಲ್ಲ ಬರ್ತಿದೆ ಅನ್ನೋದಾದ್ರೆ ಅದು ತುಂಬಾ ಪ್ರೀತಿಯಿಂದ ಎಲ್ಲರೂ ಮಾತಾಡೋದಕ್ಕೆ ಅಂತ ಕಾಲ್ ಮಾಡ್ತಿದ್ದಾರೆ. ಆ ಎಲ್ಲಾ ಕಾಲ್ಸ್ ರಿಸೀವ್ ಮಾಡಿ ಪ್ರೀತಿಯಿಂದ ಮಾತಾಡ್ಬೇಕು ಎಲ್ಲರ ಹತ್ರ. ಈ ಸೌಂಡ್ ಎಲ್ಲ, ಟ್ರಾಫಿಕ್ ಸೌಂಡ್ ಏನಿಲ್ಲ, ಕಾರ್ ವಿಂಡೋ ಎಲ್ಲ ಮೇಲ್ ಮಾಡಿದ್ರೆ ಟ್ರಾಫಿಕ್ ಸೌಂಡ್ ಎಲ್ಲ ಕಡಿಮೆ ಆಗುತ್ತೆ. ಬಿ ಪಾಸಿಟಿವ್ ಅಲ್ವಾ? ಅಷ್ಟೇ, ಪಾಸಿಟಿವ್ ಆಗಿರ್ಬೇಕು. ಹೌದು.